ಎಲ್ಲರಿಗೂ ನಮಸ್ಕಾರ. ನಮ್ಮ ಪಿತಾಮಹ ಪತ್ರಿಜಿ ಪಾದಪದ್ಮಗಳಿಗೆ ವಂದಿಸುತ್ತಾ, ನಾವು ಧ್ಯಾನಕ್ಕೆ ಬಂದು 7 ವರ್ಷ ಆಯಿತು. ನಾನು ನಮ್ಮ ಮನೆಯವರು ಜೊತೆಗೆ ಬಂದಿದ್ದು. ಜೊತೆಗೆ ಬಂದರೆ ಅಂತೂ, ದಂಪತಿಗಳು ಧ್ಯಾನಕ್ಕೆ ಬಂದರೆ ಅಂತೂ ತುಂಬ ಅಂದರೆ ತುಂಬ ಉತ್ತಮ. ಯಾಕೆಂದರೆ ಒಬ್ಬರದಿಂದ ಒಬ್ಬರಿಗೆ ಕಲ್ಮಶ ಇರೋದಿಲ್ಲ, ಕೋಪ ಇರೋದಿಲ್ಲ, ತಾಪ ಇರೋದಿಲ್ಲ. ನೀನು ಬರೀ ಧ್ಯಾನಕ್ಕೆ ಕೂತ್ಕೊಂತೀಯ, ನನಗೇನು ನೋಡ್ತಾ ಇಲ್ಲ ಅನ್ನೋದೂ ಬರೋದಿಲ್ಲ, ಅವರೆಲ್ಲಿ ಹೋಗಲ್ಲ ಅಂತಲೂ ಬರೋದಿಲ್ಲ. ಇಬ್ಬರು ಧ್ಯಾನಕ್ಕೆ ಬಂದರೆ ಸಂಸಾರನೇ ಸುಖಮಯವಾಗುತ್ತೆ. ಆ ರೀತಿ ಇರೋಂಗೆ ನಾವು ಧ್ಯಾನಕ್ಕೆ ಬಂದಿದ್ದೀವಿ. ಆವಾಗಿಂದ ಇವಾಗ ತನಕನೂ ಜೊತೆಗೆ ಧ್ಯಾನ ಮಾಡ್ತೀವಿ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗನೇ ಆಗಲಿ ನಾವು ಜೊತೆಯಲ್ಲೇ ಧ್ಯಾನ ಮಾಡೋದು, ಕಷ್ಟ ಸುಖ ಹಂಚ್ಕೊಳ್ಳೋದು ಎಲ್ಲವೂ ಅದೇ. ಇದಿಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನಂದರೆ ನಾವು ಧ್ಯಾನ ಮಾಡೋದು. ಧ್ಯಾನ ಮಾಡೋದ್ರಿಂದ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾಕೆಲ್ಲರೂ ಮಾಡಬಾರ್ದು? ಧ್ಯಾನ ಅಂದರೆ ದೊಡ್ಡ, ನಮಗೆ ಏನನ್ನಬೇಕು ಅಂದರೆ ಒಂದು ದೇವರು ಕೊಟ್ಟ ವರ ಅಂತ ಹೇಳಬೇಕು. ಆ ಧ್ಯಾನದಿಂದನೇ ನಾವು ಚೆನ್ನಾಗಿರ್ತೀವಿ. ಆವಾಗಿಂದ ಇವಾಗ ತನಕನೂ ನಾವು ನೋ ಮೆಡಿಸನ್ ನೋ ಡಾಕ್ಟರ್. ನಮ್ಮ ಪತ್ರಿಜಿಯವ್ರು ಹೇಳ್ತಾರಲ್ವ, ಧ್ಯಾನ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಅದೇ ರೀತಿಯಿಂದ ನಾವು 7 ವರ್ಷದಿಂದನೂ ಬಂದಿದ್ದೀವಿ. ನಾವು ಸುಖ ಸಂತೋಷವಾಗಿ ಸಂಸಾರವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಅದೇ ರೀತಿ ನೀವೆಲ್ಲರೂ ಇರಬೇಕಂತಲೇ ನಾನು ಕೇಳ್ಕೊತೀನಿ. ಇನ್ನೊಂದು ವಿಷಯ ಏನಂದರೆ, ಧ್ಯಾನದಿಂದ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನಲ್ಲ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಸುಖದಾಚನ ಅಂತಂದು. ಆ ರೀತಿ ನಮ್ಮ ಕರ್ಮಗಳು, ನಾವು ಕಳೆದ ಜೀವನದಲ್ಲಿ ಏನೇನು ಕರ್ಮ ಮಾಡಿದ್ದೀವೋ ಆ ಕರ್ಮಗಳೆಲ್ಲನೂ ನಾವು ಧ್ಯಾನದಿಂದ ವಿಮುಕ್ತಿ ಪಡ್ತೀವಿ ಅನ್ನೋದೇ ಇದರಿಂದ ಅರ್ಥ ಆಗುತ್ತೆ ನಮಗೆ. ನೀವು ಏನು ಅಂದ್ಕೊಂಡ್ರು, ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ರು ಧ್ಯಾನದಲ್ಲಿ ಕೂತ್ಕೊಂಡು ನನಗೆ ಅದಾಗಬೇಕು, ನನಗೆ ಹಿಮಾಲಯಕ್ಕೆ ಹೋಗಬೇಕು, ಆ ಭಗವಂತನ ನೋಡ್ಬೇಕು ಅಂದ್ಕೊಂಡ್ರೆ ಅದೇ ರೀತಿ ಭಗವಂತ ತೋರಿಸ್ತಾನೆ. ಯಾಕೆಂದರೆ ಮಹಾಭಾರತ ಯುದ್ಧದಲ್ಲಿ ನಮ್ಮ ಕೌರವರ ತಂದೆ ಆದಂತಹ ಧೃತರಾಷ್ಟ್ರರು ಕಣ್ಣೇ ಇರಲಿಲ್ಲ. ಅವರು ಯಾವ ರೀತಿ ಅಲ್ಲಿ ಆಸ್ಥಾನದಲ್ಲೇ ಇದ್ದು ಅವರು ಅಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲ ನೋಡಿದ್ರು. ಅದೇ ರೀತಿ ನಮಗೆಲ್ಲನೂ ಆಗುತ್ತೆ ಅನ್ನೋದು ತಪ್ಪೇ ಅಲ್ಲ, ಸುಳ್ಳಾಗದೇ ಇಲ್ಲ. ಯಾಕೆಂದರೆ ಆ ರೀತಿ ನಮಗೂ ಆ ಶಕ್ತಿ ಇದೆ. ಅವರೂ ಭಗವಂತ, ನಾವು ಭಗವಂತ, ನಮ್ಮಲ್ಲಿರೋನು ಭಗವಂತ. ಈ ರೀತಿ ನಾವೆಲ್ಲರೂ ಧ್ಯಾನ ಮಾಡಿ ಎಲ್ಲ ಅನುಭವಗಳನ್ನು ಪಡಿಬಹುದು, ಅನುಭವಿಸಬಹುದು. ಇನ್ನೊಂದು ವಿಷಯ ಏನಂದರೆ, ರೈತರು ತುಂಬ ಪಾಪ, ಅವರು ಮಳೆ ಇಲ್ಲ ಮಳೆ ಜಾಸ್ತಿ ಆಯಿತು ಅಂತ ಅಂದು ನಮ್ಮ ಹೊಲ ಗದ್ದೆ ಎಲ್ಲ ಒಣಗೋಗ್ತಿದ್ದಾವೆ, ಇಲ್ಲ ಅದಾಗ್ತಿದ್ದಾವೆ ಅಂತ ಅನ್ನೋದು ಎಲ್ಲರಿಗೂ ಒಂದೊಂದು ತಾಪತ್ರಯ ಇರುತ್ತೆ. ಅವರು ಸಮೇತನೂ 4-6 ಜನ ಸೇರಿಕೊಂಡು ಅವರು ಹಳ್ಳಿಯಲ್ಲಾಗಲಿ ಇದರಲ್ಲಾಗಲಿ ಅಲ್ಲಿ ಧ್ಯಾನ ಮಾಡಿ ಆ ಭಗವಂತನನ್ನು, ಆ ಪ್ರಕೃತಿ ಮಾತೆಯನ್ನು ನಾವು ಕೊಂಡಾಡಿದರೆ, ಆ ಪ್ರಕೃತಿ ಮಾತೆಯಲ್ಲಿ ನಾವು ಹೊಂದಾಣಿಕೆ ಮಾಡಿದ್ರೆ ಆ ಪ್ರಕೃತಿ ಮಾತೆ ನಮಗೆ ಸಹಕಾರ ನೀಡುತ್ತೆ. ಏಕೆಂದರೆ ನಮ್ಮ ತಾಯಿ ಹತ್ರ ನಾವು ಮಕ್ಕಳೋಗಿ ನನಗೆ ಹಶ್ವಾಗ್ತಾ ಇದೆ ಅಂದರೆ ತಾಯಿ ಏನು ಮಾಡ್ತಾಳೆ, ಕಷ್ಟ ಆಗಲಿ ಸುಖ ಆಗಲಿ ಏನನ್ನಾಗಲಿ ಒಂದು ಮನೆ ಕೆಲಸ ಮಾಡಿ ಆ ತಾಯಿ ಏನು ಮಾಡ್ತಾಳೆ, ದುಡ್ಕೊಂಬಂದು ಮಕ್ಕಳಿಗಿಡ್ತಾಳೆ. ಅದೇ ರೀತಿ ಪ್ರಕೃತಿ ಮಕ್ಕಳು ನಾವೆಲ್ಲನೂ. ಆ ಪ್ರಕೃತಿ ಮಾತೆಯನ್ನು ನಾವು ಮರೀದಲೇ ಧ್ಯಾನ ಮಾಡಿ ಅವಳನ್ನು ನಾವು ಸಮಾಧಾನ ಮಾಡಿದ್ರೆ ನಮಗೂ ಅಷ್ಟೇ ಆ ತಾಯಿ ಯಾವತ್ತೂ ಅನ್ಯಾಯ ಮಾಡೋದಿಲ್ಲ, ನಮಗೆಲ್ಲವನ್ನೂ ನೋಡ್ಕೊಳ್ಳುತ್ತೆ. ಯಾಕೆಂದರೆ ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಆ ರೈತರು ದುಡಿದ್ರೆ ತಾನೇ ನಾವು ದುಡಿಯೋಕ್ಕೆ, ಅದಕ್ಕೆ ನಾವು ತಿನ್ನೋಕ್ಕೆ. ಆ ರೀತಿಯಿಂದ ನಾವು ಎಲ್ಲರೂ ಪ್ರಕೃತಿಯನ್ನು ನಾವು ಅಭಿಮಾನಿಸಬೇಕು, ಪ್ರೀತಿಸಬೇಕು ಅನ್ನೋದೇ ನಾನು ಹೇಳೋದು. ಅದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು. ಇವಾಗ ಏನು ಹೆಲ್ಪ್ ಮಾಡಿದ್ರು, ಯಾರನ್ನು ಒಂದು ಪೆನ್ ಕೊಡಲಿ, ಒಂದು ಪೇಪರ್ ಕೊಡಲಿ, ಇಲ್ಲ ನಾವು ಕೆಳಗಡೆ ಏನನ್ನ ಬೀಳಿಸ್ಕೊಂಡಿರ್ತೀವಿ, ಅದನ್ನು ಎತ್ಕೊಟ್ರೆ ಏನಂತೀವಿ ನಾವು, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ದೇಹದಲ್ಲಿ ಎಷ್ಟು ಅಣುವುಗಳಿವೆ, ಎಷ್ಟು ದೇಹಾಂಗಗಳಿವೆ, ಆ ದೇಹಾಂಗಗಳಿಗೆ ನಾವು ಯಾವತ್ತೂ ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ. ಯಾಕೆಂದರೆ ನಮಗೆ ಅದೊಂದು ಅಹಂ, ನಂದು ಇದು ಅನ್ನೋದು ಬರುತ್ತೆ. ಇಲ್ಲ, ಇದರಲ್ಲಿರೋ ಇದು ಎಲ್ಲನೂ ಹೆಂಗೆ ಅಂದರೆ ಆ ಪ್ರಕೃತಿ ಕೊಟ್ಟಿರುವ ವರ. ಅದಕ್ಕಾಗಿಯೇ ನಾವು ಏನಂದರೆ ದಿನ ರಾತ್ರಿ ಬೆಳಿಗ್ಗೆ 2 ಹೊತ್ತೂ ನನಗೆ ಇವತ್ತು ಬೆಳಿಗ್ಗೆಯಿಂದ ನನಗೆ ಆರೋಗ್ಯ ಕೊಟ್ಟಿದೀಯಾ, ನನ್ನ ತಲೆಯಿಂದ
ಪಾದಗಳ ತನಕ ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ಕೋಬೇಕು. ಒಂದು ಕಾಲು ನೋವು ಬಂದು ಅಂದರೆ ನಾವೇನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹತ್ರ ಹೋದರೆ ಅವರು ಸ್ಕ್ಯಾನಿಂಗ್ ಅಂತಾರೆ, ಅದಂತಾರೆ, ಇದಂತಾರೆ, ಲಕ್ಷಗಟ್ಟಲೆ ಖರ್ಚಾಗುತ್ತೆ ಅಂತಾರೆ, ಅಷ್ಟೆಲ್ಲ ಮಾಡ್ತಾರೆ. ಆದರೆ ನಾವು ಪ್ರತಿದಿನ ಬೆಳಿಗ್ಗೆಯಿಂದ ಇಷ್ಟೆಲ್ಲ ಕಷ್ಟಪಟ್ಟಿದೆಯಲ್ಲಪ್ಪ, ನಿನಗೆ ಥ್ಯಾಂಕ್ಸು, ನೀನು ನನಗೆಷ್ಟು ಸಹಕಾರ ಮಾಡಿದೀಯಾ ಅಂತ ಅಂದು ಒಂದು ಥ್ಯಾಂಕ್ಸ್ ಹೇಳೋದಿಲ್ಲ. ನಿಜವಾಗ್ಲೂ ಹಂಗೆ ಹೇಳ್ತಾ ಬನ್ನಿ. ಅದು ಎಷ್ಟು ನಮಗೆ ಅಂದರೆ ಹೆಂಗೆ ಅಂದರೆ ನಮ್ಮ ಹತ್ರ ಮಾತಾಡ್ದಂಗೆ ಮಾಡುತ್ತೆ. ಹಂಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಕು, ಎಷ್ಟದು ಹೊಂದ್ಕೊಳ್ಳುತ್ತೆ. ಆಮೇಲೆ ಅಷ್ಟೇ ಕಮ್ಮಿ ಆಗುತ್ತೆ, ಅಷ್ಟು ಬೇಗನೆ ಕಮ್ಮಿ ಆಗುತ್ತೆ. ಈ ರೀತಿ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ಈ ರೀತಿ ಮಾಡಿ ಅಂತ ಅಂದು ನಾನು ಕೇಳ್ಕೊತೀನಿ. ಮತ್ತು ಮಕ್ಕಳ ಸಮೇತನೂ ಅಷ್ಟೇ. ಮಕ್ಕಳು ನೀವು ತಾಯಿ ತಂದೆ ಮನೆಯಲ್ಲಿ ದೊಡ್ಡವರೆಲ್ಲ ಮಾಡ್ತಾಯಿದ್ರೆ ಮಕ್ಕಳು ಸಮೇತನೂ ಮಾಡೋಕ್ಕೆ ಮುಂದಕ್ಕೆ ಬರ್ತಾರೆ. ಅದೇ ರೀತಿ ಚಿಕ್ಕ ಮಕ್ಕಳು, ಎಳೆ ಮಕ್ಕಳು ಇರ್ತಾರೆ, 1 ವರ್ಷದ ಮಗು ಅಷ್ಟರೊಳಗಿನ ಮಕ್ಕಳು. ಆ ಮಕ್ಕಳಿಗೆ ಧ್ಯಾನ ಅಂದರೆ ಏನೂ ಗೊತ್ತಿರಲ್ಲ. ಅವ್ರಿಗೆ ಅನಾರೋಗ್ಯ ಆಗಿದ್ದರೆ, ಜ್ವರ ಬಂದಿದ್ರೆ, ಆಗಿದ್ದರೆ ಆವಾಗ ಏನು ಮಾಡಬೇಕು, ತಾಯಿ ಧ್ಯಾನಕ್ಕೆ ಕೂತ್ಕೊಂಡು ಆಕಿ ಮಡ್ಲಲ್ಲಿ ಆ ಮಗುನ ಮಲಗಿಸ್ಕೊಂಡ್ರೆ ನಿಜವಾಗ್ಲೂ ನೀವು 1 ಗಂಟೆ ಧ್ಯಾನ ಮಾಡಿರಿ, ಆ ಮಗು ಆರೋಗ್ಯ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ನಾನೇ ಹೇಳ್ತೀನಿ. ನನ್ನ ಮೊಮ್ಮಗ, ನನ್ನ ಸೊಸೆನೂ ಮಗ ಊರಿಗೆ ಹೋದಾಗ ಮಗುನ ಬಿಟ್ಟೋಗಿದ್ರು. ಅವನು 2 ದಿವಸ ಆದಮೇಲೆ 3ನೇ ದಿವಸ ಆ ಮಗು ಇನ್ನೂ 1.5 ವರ್ಷದ ಮಗು, ಮಾತಾಡೋಕ್ಕೆ ಬರೋದಿಲ್ಲ. ಅವನಿಗೇನು ತಾಯಿದೇ ಏನಾದರೂ ನೆನಪು ಬಂದಿತ್ತೇನೋ, ಅವತ್ತೆಲ್ಲ ಜ್ವರ ಬಂದಿತ್ತು. ನಾನು ಅವ್ರು ಬರೋ ತನಕ ಹೆಂಗಪ್ಪ ಮಗುನ ಸುಧಾರಿಸೋದು ಅಂತ ಅಂದ್ಕೊಂಡು ಅವತ್ತು ಬೆಳಿಗ್ಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಮಗುನೇ ಬಂದು ನನ್ನ ತೊಡೆ ಮೇಲೆ ಮಲ್ಕೊಂತು. ನನಗೆ ಅನ್ನಿಸ್ಲಿಲ್ಲ ಮಲಗಿಸ್ಕೋಬೇಕು ಅಂತ. ನಾನು ಕೂತ್ಕೊಂಡಾಗ ತಕ್ಷಣ ಅವ್ನ ಪಕ್ಕಕ್ಕಿರೋ ಮಗು ಬಂದು ತೊಡೆ ಮೇಲೆ ಮಲ್ಕೊಂತು. ಸರಿ ಬಿಡು ಅಂತ ಅಂದ್ಕೊಂಡ್ರೆ 1 ಗಂಟೆ ಧ್ಯಾನ ಮಾಡಿದ್ದೀನಿ. 1 ಗಂಟೆ ಆದಮೇಲೆ ಮಗುನ ಕೆಳಗಡೆ ಮಲಗಿಸೋಣ ಅಂತ ಅಂದರೆ ಮಗು ಒಂಚೂರು ಜ್ವರ ಇಲ್ಲ. ಆ ಜ್ವರ ಎಲ್ಲನೂ ಹೇಗೆ ಅಂದರೆ ಹೋಗ್ಬಿಟ್ಟಿದೆ. ಅದು ನಾನು ಎಲ್ಲರಿಗೂ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಏನಂದರೆ ಆ ಜ್ವರದ ಕಣಗಳಿರುತ್ತೆ, ಆ ಕಣಗಳಿಗೆ ಸಮೇತನೂ ನಾವು ಒಂದು ಸಾರಿ ಹೇಳಬೇಕು. ನೋಡಪ್ಪ, ನೀನು ಬಂದಿದ್ದೀಯಾ, ನನಗೆ ಅನಾರೋಗ್ಯ ಆಗಿದೆ, ಅನಾರೋಗ್ಯದಿಂದ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ, ಪ್ಲೀಸ್ ನನ್ನನ್ನು ಬಿಟ್ಟು ನೀನು ಹೊರಗೆ ಹೋಗಪ್ಪ ಅಂತ ಅಂದು ಅದಕ್ಕೂ ಹೇಳಬೇಕು. ಯಾವುದಕ್ಕೆ ಆಗಲಿ ಅದಕ್ಕೂ ಜೀವ ಅನ್ನೋದು ಇರುತ್ತೆ. ಯಾವುದೇ ಆಗಲಿ, ಜ್ವರ ಬರಲಿ, ಏನನ್ನ ಬರಲಿ. ಈಗ ರಕ್ತ ನಮಗೆ ಎಡುಕೊಂಡು ಕಾಲು ನಾವು ಬಿದ್ದಿರ್ತೀವಿ, ಅಲ್ಲಿ ರಕ್ತ ಬರ್ತಾ ಇರುತ್ತೆ. ನಿಮಗೆ ಅನಿಸುತ್ತೆ ನರಗಳೆಲ್ಲನೂ ಒಂಥರ ಚುಮ ಅನ್ನೋದು. ಅದು ಏನಂದರೆ ಅದಕ್ಕೂ ಜೀವ ಇರುತ್ತೆ. ಅಂದರೆ ನನಗೆ ಪೆಟ್ಟು ಮಾಡಿದೀಯಾ ಅನ್ನೋದು ಅದು ತೋರಿಸ್ತಾ ಇರುತ್ತೆ. ಅದಕ್ಕಾಗಿ ನಾವು ಅದಕ್ಕೂ ಅಷ್ಟೇ ಒಂದು ಸಾರಿ ಹೇಳಬೇಕು, ನನ್ನ ಪರ್ಪಾಟಿಂದನೇ ಈ ಥರ ಆಗಿರೋದು, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಬೇಕು. ಈ ರೀತಿ ಪ್ರತಿದಿನ ನಾವು ಅಫರ್ಮೇಷನ್ ಹೇಳ್ಕೊತ ನಾವು ಧ್ಯಾನ ಮಾಡ್ಕೊತ ಬಂದರೆ ನಮ್ಮ ದೇಹ ಭಾಳ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ, ಮತ್ತು ಸಮಾಧಾನವಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲನೂ ಕೇಳಿ ನೀವೆಲ್ಲನೂ ತಿಳ್ಕೊಬೇಕು ಅಂದರೆ ನಮಗೆ PMS ಚಾನಲ್ ಬೇಕು. ಈ ಚಾನಲಿಂದ ನಮಗೆಲ್ಲರಿಗೂ ನಮ್ಮ ಎಲ್ಲ ವಿಷಯ, ಎಲ್ಲರ ಅನುಭವಗಳು ತಿಳಿಯೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ನಿಜವಾಗ್ಲೂ ಇವರಿಗೆ PMC ಚಾನಲ್ಗೆ ಕೃತಜ್ಞತೆ ಹೇಳಬೇಕು. ಇವರಿಗಾಗಲಿ, ಇವರ ಹಿಂದ್ಗಡೆ ಇರೋದು ಸ್ಕ್ರೀನ್ ಹಿಂದ್ಗಡೆ ಎಲ್ಲ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲನೂ ಆಗಲಿ PMC ಚಾನಲ್ಗೆ ತುಂಬ ನಾನು ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.